ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಮೊದಲನೇ ತಿಂಗಳ ಗರ್ಭ ಧರಿಸಿದಾಗ ದೇಹದಲ್ಲಿ ಆಗುವ ಬದಲಾವಣೆಗಳೇನು ಗೊತ್ತಾ? ಬೇಬಿ ಅನ್ನೋದು ಯಾವ ರೀತಿಯಾಗಿ ಉಂಟಾಗುತ್ತೆ? ಸೊ ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಅಂದರೆ ನೀವು ಪ್ರೆಗ್ನೆಂಟ್ ಅಂತ ತಿಳ್ಕೊತೀರಾ. ಪೀರಿಯಡ್ಸ್ ಮಿಸ್ ಆಗೋಷ್ಟೊತ್ತಿಗೆ ನೀವು 2 ವಾರದ ಪ್ರೆಗ್ನೆನ್ಸಿಯನ್ನು ಹೊಂದಿರ್ತೀರ. ಈ 2 ವಾರಗಳಲ್ಲಿ ನಿಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿರುತ್ತೆ. ಅವುಗಳೇನು ಅಂತ ತಿಳ್ಕೊಳ್ಳೋಣ. ಕಂಪ್ಲೀಟ್ ಗರ್ಭಧಾರಣೆ ಅನ್ನೋದು 40 ವಾರಗಳು ಇರುತ್ತೆ. ಆದರೆ ನಾವು ಲೆಕ್ಕಕ್ಕೆ ತಗೊಳ್ಳುವಂಥದ್ದು 38 ವಾರಗಳು. ಮಹಿಳೆಯರಲ್ಲಿ ಫರ್ಟೈಲ್ ವಿಂಡೋ ಟೈಮಲ್ಲಿ ಅಂಡಾಣು ಬಿಡುಗಡೆಯಾಗುತ್ತೆ. ಈ ಅಂಡಾಣು ಗರ್ಭವನ್ನು ಹೊಂದೋದಕ್ಕೆ ರೆಡಿಯಾಗಿರುತ್ತೆ. ಅದೇ ಸಮಯದಲ್ಲಿ ಪುರುಷರ ಸ್ಪರ್ಮ್ಸ್ ಏನಿದೆ ಅದು ಸ್ತ್ರೀ ದೇಹದೊಳಗಡೆ ಎಂಟರ್ ಆಗಿ ಅದು ಆ್ಯಕ್ಟಿವ್ ಆಗಿ ಇದೆ ಅಂತ ಹೇಳಿದ್ರೆ ಅದು ಅಂಡಾಣು ಜೊತೆ ಸೇರಿ ಗರ್ಭವನ್ನು ಉಂಟು ಮಾಡುತ್ತೆ. ಲಕ್ಷಾಂತರ ವೀರ್ಯಾಣುಗಳು ಸ್ತ್ರೀ ದೇಹದೊಳಗಡೆ ಹೊಕ್ಕಿ ಅಂಡಾಣುವನ್ನು ಸೇರುತ್ತೆ. ಅದರಲ್ಲಿ ಚುರುಕಾಗಿರುವಂಥ ವೀರ್ಯಾಣು ಏನಿದೆ ಅದು ಅಂಡಾಣುವನ್ನು ಸೇರುತ್ತೆ. ಈ ಪ್ರಕ್ರಿಯೆ ಅನ್ನೋದು ಮಹಿಳೆಯರಲ್ಲಿ ಪೀರಿಯಡ್ಸ್ ಆದ 2 ವಾರಗಳ ನಂತರ ಉಂಟಾಗುತ್ತೆ. ಅಂಡಾಣು ಮತ್ತು ವೀರ್ಯಾಣು ಸೇರಿ ಝೈಗೋಟ್ ಅನ್ನೋದು ಫಾರ್ಮ್ ಆಗುತ್ತೆ. ಈ ಝೈಗೋಟ್ನಲ್ಲಿ 23 ಕ್ರೋಮೋಸೋಮ್ಸ್ ತಂದೆಯಿಂದಲೂ 23 ಕ್ರೋಮೋಸೋಮ್ಸ್ ತಾಯಿಯಿಂದಲೂ ಪಡೆದು ಈ ಝೈಗೋಟ್ ಅನ್ನೋದು ವಾರಗಳು ಕಳೀತಾ ಬೇಬಿಯಾಗಿ ಡೆವಲಪ್ ಆಗುತ್ತೆ. ಈ ತಂದೆಯಿಂದ ಬರುವಂಥ ಕ್ರೋಮೋಸೋಮ್ಸಿಂದಲೇ ಗಂಡು ಅಥವಾ ಹೆಣ್ಣು ಅನ್ನೋದು ನಿರ್ಧಾರ ಆಗುತ್ತೆ. ಪ್ರೆಗ್ನೆಂಟ್ ಆದ 2 ವಾರಗಳಲ್ಲೇ ಯಾವ ಮಗು ಅಂತ ನಿರ್ಧಾರ ಆಗೋಗಿರುತ್ತೆ. ಝೈಗೋಟಲ್ಲಿ ಕಣಗಳೆಲ್ಲ ಮಲ್ಟಿಪ್ಲೈ ಆಗಿ ಬ್ಲಾಸ್ಟೋಸಿಸ್ಟ್ ಆಗಿ ಫಾರ್ಮ್ ಆಗುತ್ತೆ. ಈ ಬ್ಲಾಸ್ಟೋಸಿಸ್ಟ್ನ ಮೇಲ್ಗಡೆ ಪೊರೆ ಪ್ಲೆಸೆಂಟಾ ಆಗಿ ಮಾರ್ಪಾಡಾಗುತ್ತೆ. ಒಳಗಡೆ ಪೊರೆ ಮಗುವಾಗಿ ಡೆವಲಪ್ಪನ್ನು ಹೊಂದೋದಕ್ಕೆ ಶುರುವಾಗುತ್ತೆ. ಈ ಪ್ರಕ್ರಿಯೆ ಆಗುವಷ್ಟೊತ್ತಿಗೆ 2 ವಾರಗಳು ತುಂಬ ಹೋಗಿರುತ್ತೆ. ಇನ್ನು 3ನೇ ವಾರದಲ್ಲಿ ನಿಮಗೆ ಗರ್ಭವತಿ ಅಂತ ಯಾವುದೇ ಲಕ್ಷಣಗಳು ಕಂಡು ಬರದೇನೂ ಸಹ ಇರಬಹುದು. ಇನ್ನು 4ನೇ ವಾರದಲ್ಲಿ ಕೆಲವೊಂದು ಮಾರ್ಪಾಟುಗಳು ನಿಮ್ಮ ದೇಹದಲ್ಲಿ ಆಗೋದಕ್ಕೆ ಶುರುವಾಗುತ್ತೆ. ಅದು ನಿಮ್ಮ ಗಮನಕ್ಕೂ ಸಹ ಬರೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಆ ಸಮಯದಲ್ಲಿ HCG ಹಾರ್ಮೋನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗೋದಕ್ಕೆ ಶುರುವಾಗಿರುತ್ತೆ. ಈ ಹಾರ್ಮೋನಲ್ ಲೆವೆಲ್ಸ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಎದೆಯಲ್ಲಿ ಉರಿ ಆಗ್ಬೋದು, ಅಥವಾ ಪದೇ ಪದೇ ಯೂರಿನೇಷನ್ ಆಗುವಂಥದ್ದಾಗ್ಬೋದು. ಈ ರೀತಿ ಸಿಂಪ್ಟಮ್ಸ್ ಅನ್ನೋದು ಒಂದೊಂದಾಗಿ ಶುರುವಾಗುತ್ತೆ. ಆದರೆ ಎಲ್ಲರಲ್ಲೂ ಈ ಸಿಂಪ್ಟಮ್ಸ್ ಕಂಡು ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರಲ್ಲಿ ಖಂಡಿತವಾಗ್ಲೂ ಈ ಸಿಂಪ್ಟಮ್ಸ್ ಅನ್ನೋದು ನೋಡ್ಬೋದು. 4 ವಾರ ಪೂರ್ತಿ ಆಗೋಷ್ಟೊತ್ತಿಗೆ ಮಗು ಆ್ಯಪಲ್ ಬೀಜದಷ್ಟು ಗಾತ್ರವನ್ನು ಹೊಂದಿದ್ದು ಹಾರ್ಟ್ ಬೀಟ್ ಅನ್ನೋದು ಸಹ ಶುರುವಾಗಿರುತ್ತೆ. ಸೊ ಈ 4ನೇ ವಾರದಿಂದಲೇ ನಿಜವಾದ ಪ್ರೆಗ್ನೆನ್ಸಿ ಅನ್ನೋದು ಶುರುವಾಗುತ್ತೆ. ಅದು ನಾವು ಇಲ್ಲಿಂದ ಲೆಕ್ಕಕ್ಕೆ ತಗೋತೀವಿ. ಸೊ ಮೊದಲನೇ ತಿಂಗಳಲ್ಲಿ ಇಷ್ಟೆಲ್ಲ ಮಾರ್ಪಾಡುಗಳು ಸ್ತ್ರೀ ದೇಹದಲ್ಲಿ ನಡೆದು ಗರ್ಭಧಾರಣೆ ಅನ್ನೋದು ಆಗಿರುತ್ತೆ. 4 ವಾರಗಳು ಸಹ ತುಂಬಿರುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಅಥವಾ ತಲೆನೋವು ಆಗ್ಬೋದು, ಅಥವಾ ತಲೆ ಸುತ್ತೋದಾಗ್ಬೋದು, ಅಥವಾ ಪದೇ ಪದೇ ಯೂರಿನೇಷನ್ ಆಗುವಂಥದ್ದಾಗ್ಬೋದು, ಕೆಲವೊಂದ್ಸಲ ಸ್ಪಾಟಿಂಗ್ ಆಗ್ಬೋದು. ಈ ರೀತಿ ನಿಮಗೆ ಪೀರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆನೂ ಕಂಡು ಬಂದರೂ ಸಹ ನೀವು ತುಂಬ ಜಾಗರೂಕರಾಗಿರಬೇಕು. ಟ್ರಾವೆಲಿಂಗ್ ಅನ್ನು ಅವಾಯ್ಡ್ ಮಾಡಬೇಕು. ಪೀರಿಯಡ್ಸ್ ಮಿಸ್ ಆಗುತ್ತಾ ವೆಯ್ಟ್ ಮಾಡಿ ನೋಡಬೇಕು. ಪೀರಿಯಡ್ಸ್ ಮಿಸ್ ಆದ ವಾರದ ನಂತರ ನೀವು ಯೂರಿನ್ ಟೆಸ್ಟ್ ಅನ್ನು ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.